ಎಲ್ಲ ಟಿಕೆಟು ಎಲ್ಲ ಚುನಾವಣೆಗಳಲ್ಲಿ ನಿಂತಿದ್ದೀರಿ. ಕೊನೆಗೆ ಉಳಿದಿರೋದೇ ನಿಮಗೆ ಒಂದು ಕಾರ್ಪೊರೇಷನ್. ಅದನ್ನಾರು ಬೇಗ ಮುಡಿಸಿ ಅದಕ್ಕಾರು ಎಲೆಕ್ಷನ್ ನಿಂತ್ಕೊಂಡು ಅದರಲ್ಲೂ ಸೋತಿ ಸುಂಡಾಗಿ ನೀವು ಮನೇಲಿ ಕೂತ್ಕೊಳ್ಳುವಂಥ ವ್ಯಕ್ತಿ ನೀವು. ನಿನಗೆ ತಾಕತ್ತಿದ್ರೆ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, 292 ಬೂತ್ಗಳಲ್ಲಿ ಏನು ಅಕ್ರಮ ನಡೆದಿದೆ ಅಂತ ಹೇಳ್ತಾ ಇದ್ಯಾ, ಅದನ್ನ ನೀನು ಸಾಬೀತುಪಡಿಸ್ಬೇಕು. ದಾಖಲಾತಿ ಸಮೇತ ಬಂದು ಕೂತ್ಕೋ, ನಾವು ಬಂದು ಕೂತ್ಕೋತೀವಿ. ಇಲ್ಲ ನೀನು ಗೆದ್ರೆ ನೀನು ಜೈಬೇರಿ ಬಾರಿಸೋ, ನಾವು ಗೆದ್ರೆ ನಾವು ಜೈಬೇರಿ ಬಾರಿಸ್ತೀವಿ. ನಾವು ಗೆದ್ರೆ ನೀನು ರಾಜೀನಾಮೆ ಕೊಡಬೇಕು, ನೀನು ಗೆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಬಹಿರಂಗವಾಗಿ ನಿನಗೆ ಈ ಮಾಧ್ಯಮದ ಮುಖಾಂತರ ನಿನಗೆ ಸವಾಲನ್ನು ಹಾಕ್ತಾ ಇದ್ದೀನಿ. ಈಗ ನಿನ್ನೆ ವಿಚಾರವನ್ನು ತಗೊಂಡ್ರೆ, ಅಲ್ಲ ಸ್ವಾಮಿ, 292 ಬೂತ್ಗಳಲ್ಲಿ ಅಕ್ರಮ ನಡೆದಿದೆ, ಮತಗಟ್ಟೆಯಲ್ಲಿ ಏನೇನೋ ಮೋಸಗಳನ್ನ ಮಾಡಿ ಯದುವೀರವರು ಗೆದ್ದಿರೋದು ಅಂತ ಅಂದಿದ್ದೀರಲ್ಲ ನೀವು. ನಿಮ್ಗೇನಾದ್ರು ಸ್ವಲ್ಪ ನಾಚಿಕೆ ಮನ ಮರ್ಯಾದೆ ಏನಾರು ಇದೆಯಾ? ನೀವು ವಿದ್ಯಾವಂತರಾಗಿ ಮಾತಾಡ್ತಾ ಇದ್ದೀರೋ ಅವಿದ್ಯಾವಂತರಾಗಿ ಮಾತಾಡ್ತಾ ಇದ್ದೀರೋ? ಅಲ್ಲ ರೀ, ನಿಮ್ಮದೇ ಸರ್ಕಾರ, ನಿಮ್ಮ ಏನು ದೇವರು ಅಂತ ಕರಿತಿರಲ್ಲ ಸಿದ್ದರಾಮಯ್ಯನವರು, ಅವರೇ ಮುಖ್ಯಮಂತ್ರಿಗಳು. ಇವತ್ತು ಒಂದು ಕಡೆ ಒಕ್ಕಲಿಗರು ಅಂತೇಳಿ ಡಿ ಕೆ ಶಿವಕುಮಾರ್ ಹಿಡ್ಕತ್ತೀರಿ, ಈ ಕಡೆ ಇಲ್ಲ ಸ್ವಾಮಿ ನಾನು ಅಹಿಂದ ಅಂತೇಳಿ ಸಿದ್ದರಾಮಯ್ಯವ್ರನ್ನ ಹಿಡ್ಕತ್ತೀರಿ. ಇಬ್ಬರೂ ಬ್ಯಾಲೆನ್ಸ್ ಮಾಡ್ಕೊಂಡು ಓಡಾಡ್ಕೊಂಡು ಎಲ್ಲ ಟಿಕೆಟು ಎಲ್ಲ ಚುನಾವಣೆಗಳಲ್ಲಿ ನಿಂತಿದ್ದೀರಿ. ಕೊನೆಗೆ ಉಳಿದಿರೋದೇ ನಿಮಗೆ ಒಂದು ಕಾರ್ಪೊರೇಷನ್ನು. ಅದನ್ನಾರು ಬೇಗ ಮುಡಿಸಿ ಅದಕ್ಕಾರು ಎಲೆಕ್ಷನ್ ನಿಂತ್ಕೊಂಡು ಅದರಲ್ಲೂ ಸೋತಿ ಸುಂಡಾಗಿ ನೀವು ಮನೇಲಿ ಕೂತ್ಕೊಳ್ಳುವಂಥ ವ್ಯಕ್ತಿ ನೀವು. ಇಂಥ ವ್ಯಕ್ತಿ ನೀವು ಮಹಾರಾಜರ ಬಗ್ಗೆ ಮಾತಾಡ್ತೀರಾ? 292 ಬೂತ್ಗಳಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳ್ತಿರಲ್ಲ, ಸಣ್ಣ ವಿಚಾರಕ್ಕೆ ನಮ್ಮ ಮೇಲೆ ಕೇಸ್ ಹಾಕ್ಸುವಂಥ ಕೆಲಸ ಮಾಡ್ತೀರಿ. 292 ಬೂತಲ್ಲಿ ಅಕ್ರಮ ಆಗಿದೆ ಅಂದಮೇಲೆ ಯಾಕೆ ಸ್ವಾಮಿ ನೀವು ಕಾನೂನು ಹೋರಾಟ ಮಾಡಲಿಲ್ಲ? ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ರಾ? ಇಲ್ಲ ಯಾರು ನಮ್ಮ ಬಿ ಜೆ ಪಿಯವರನ್ನ ನಿಮಗೆ ಧಮಕಿ ಹಾಕಿದ್ರಾ? ನಿನಗೆ ತಾಕತ್ತಿದ್ದರೆ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, 292 ಬೂತ್ಗಳಲ್ಲಿ ಏನು ಅಕ್ರಮ ನಡೆದಿದೆ ಅಂತ ಹೇಳ್ತಾ ಇದೆಯಾ, ಅದನ್ನು ನೀನು ಸಾಬೀತುಪಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀನು ರಾಜಕೀಯ ನಿವೃತ್ತಿ ಹೊಂದಬೇಕು. ಈ ಚಾಲೆಂಜ್ಗೆ ನೀನು ಸಿದ್ಧ ಆದರೆ ನಾನು ಕೂಡ ಚಾಲೆಂಜ್ ಮಾಡ್ತಾಯಿದ್ದೀನಿ. ನೀನು 292 ಬೂತ್ಗಳಲ್ಲಿ ನೀನೇನಾದ್ರು ಅಕ್ರಮ ಆಗಿದೆ ಸಾಬೀತು ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂದ್ತೀನಿ, ನೀನು ಅಷ್ಟೇ ರಾಜಕೀಯ ನಿವೃತ್ತಿ ಹೊಂದೋಕ್ಕೆ ರೆಡಿ ಆಗಬೇಕು. ಈ ಮಾಧ್ಯಮದ ಮುಖಾಂತರ ನಿನಗೆ ಸವಾಲು ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ದಾಖಲಾತಿ ಸಮೇತ ಬಂದು ಕೂತ್ಕೋ, ನಾವು ಬಂದು ಕೂತ್ಕೋತೀವಿ. ಇಲ್ಲ ನೀನು ಗೆದ್ದರೆ ನೀನು ಜೈಬೇರಿ ಬಾರಿಸೋ, ನಾವು ಗೆದ್ದರೆ ನಾವು ಜೈಬೇರಿ ಬಾರಿಸ್ತೀವಿ. ನಾವು ಗೆದ್ದರೆ ನೀನು ರಾಜೀನಾಮೆ ಕೊಡಬೇಕು, ನೀನು ಗೆದ್ದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಬಹಿರಂಗವಾಗಿ ನಿನಗೆ ಈ ಮಾಧ್ಯಮದ ಮುಖಾಂತರ ನಿನಗೆ ಸವಾಲನ್ನು ಹಾಕ್ತಾಯಿದ್ದೀನಿ.